₹1,000 ಪರ್ ಡೇ 3 ಅವರ್ಸ್ಗೆ ₹1,000 ದುಡಿತಾರೆ. ₹1 ಇನ್ವೆಸ್ಟ್ಮೆಂಟ್ ಇಲ್ಲದೆ ₹1,000 ತಗೋತಾ ಇದ್ದಾರೆ. ತಿಂಗಳಿಗೆ ₹30,000 ರೈಸ್ ಅಂದ್ರೆ ಕಂಪ್ಲೀಟ್ ಎಲ್ಲ ನಾವು ಕೊಟ್ಬಿಡ್ತೀವಿ. ರೆಡಿ ಟು ಇಟ್. ಉಪೇಂದ್ರ ಅವರು, ಯೋಗರಾಜ್ ಭಟ್ರು, ವಿನಯ್ ರಾಜ್ಕುಮಾರ್ ಅವರೆಲ್ಲ ನಮ್ಮ ಬಂದು ಇವೆಲ್ಲ ಪುಳಿಯೋಗರೆ ತಿನ್ನೋಂಥ ಒಂದು ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಅವ್ರು ತುಂಬ ಇಷ್ಟಪಟ್ಟು ಬಂದು ತಿನ್ಕೊಂಡು ಹೋಗ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇರೋ ಫುಡ್ ಲೊಕೇಶನ್ಸ್. ಎಲ್ಲರೂ ಇದ್ದೀರಾ, ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ನಾಗರಬಾವಿ ಬಂದಿದ್ದೀನಿ. ನಾಗರಬಾವಿ ಸರ್ಕಲಿಂದ ಸ್ವಲ್ಪ ಸರ್ವಿಸ್ ರೋಡಿಗೆ ಬಂದರೆ ಇಲ್ಲಿ ಪುಳಿಯೋಗರೆ ಮನೆ ಅಂತ ಇದೆ. ಇಲ್ಲಿ ಒಳ್ಳೆ ಪುಳಿಯೋಗರೆ ಸಿಗುತ್ತಂತೆ. ಪುಳಿಯೋಗರೆ ಅಂದ್ರೇ ಆ ರೇಂಜಿಗೆ ಇರುತ್ತಂತೆ. ಯಾಕಂದರೆ ಪುಳಿಯೋಗರೆನೇ ಸಿಕ್ಕಾಬಟ್ಟೆ ಇಷ್ಟಪಟ್ಟು ತಿನ್ನೋಂಥ ಜಾಗ. ಇಲ್ಲಿ ಸಿಕ್ಕಾಬಟ್ಟೆ ಜನ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಬರೀ ಪುಳಿಯೋಗರೆ ಮಾತ್ರ ಅಲ್ಲ, ರೈಸ್ ಬಾತು, ದೋಸೆ, ಚಿತ್ರಾನ್ನ ಈ ಐಟಮು ಸಿಗುತ್ತೆ. ಮಧ್ಯಾಹ್ನದ ಹೊತ್ತು ಊಟ ಕೂಡ ನಿಮಗೆ ಇಲ್ಲಿ ಸಿಗೋಂಥದ್ದು. ಇದಿರೋಂಥದ್ದು ನಾಗರಬಾವಿ ಸರ್ಕಲ್. ನಾಗರಬಾವಿ ಸರ್ಕಲಿಂದ ಸರ್ವಿಸ್ ರೋಡ್ ಅಂದರೆ ನೀವು ನಾಯಂಡಹಳ್ಳಿ ಕಡೆ ಹೋಗೋ ಕಡೆ ರೈಟ್ ಸೈಡ್ ಸರ್ವಿಸ್ ರೋಡಿಗೆ ಬಂದರೆ ಇದು ಅಗೇನ್ ನಿಮಗೆ ರೈಟ್ ಸೈಡಲ್ಲೇ ಸಿಗೋಂಥದ್ದು. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್ ಅವರು ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು ಪುಳಿಯೋಗರೆ ಮನೆ? ಇದು 97 ಎಂಡಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಪುಳಿಯೋಗರೆ ಮನೆ ಅಂತ. ಒಂದು 8x8 ಅಂಗಡಿಯಲ್ಲಿ ಚಿಕ್ಕದಾಗಿ ಒಂದು ಟೇಬಲ್ ಮೇಲೆ ಡೈಲಿ ಒಂದು ಅರ್ಧ kg ಥರ ಮಾಡಿಕೊಂಡು ನಾವು ಸ್ಟಾರ್ಟ್ ಮಾಡಿದ್ದು. ಡೈಲಿ ಒಂದು ₹400 ಆ್ಯಕ್ಚುಲಿ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದ್ದು. ಮನೆಯಿಂದ ಮಾಡ್ಕೊಂಡು ಬಂದು ಮಾಡ್ಕೊತಾ ಇದೆ. ಸೊ ಅದು ಸಿಕ್ಕಾಪಟ್ಟೆ ಎಸ್ಟಾಬ್ಲಿಷ್ಮೆಂಟ್ ಆಗಿ ನಮ್ಗೆ ಇವತ್ತಿನ ದಿನ ₹30,000 ರಿಂದ ₹32,000 ನಮ್ಮ ಕ್ಯಾಶ್ ಬಿಸ್ನೆಸ್ ಆಗುತ್ತೆ ಇವಾಗ. ಆಮೇಲೆ ಒಳ್ಳೊಳ್ಳೆ ಸೆಲೆಬ್ರಿಟೀಸು, ಫಿಲ್ಮ್ ಸ್ಟಾರ್ಸು, ಆಮೇಲೆ ಇವರು ರಾಜಕೀಯ ವ್ಯಕ್ತಿಗಳು, ನಮ್ಮ ಡೆಪ್ಟಿ CM ಆಗಿರ್ಬೋದು ಅಶ್ವಥ್ ನಾರಾಯಣ ಅವರು, ಆಮೇಲೆ ಇದು ಉಪೇಂದ್ರ ಅವರು, ಯೋಗರಾಜ್ ಭಟ್ರು, ವಿನಯ್ ರಾಜ್ಕುಮಾರ್ ಅವರೆಲ್ಲ ನಮ್ಮ ಬಂದು ಇವೆಲ್ಲ ಪುಳಿಯೋಗರೆ ತಿನ್ನೋಂಥ ಒಂದು ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಅವ್ರು ತುಂಬ ಇಷ್ಟಪಟ್ಟು ಬಂದು ತಿನ್ಕೊಂಡು ಹೋಗ್ತಾ ಇದ್ದಾರೆ. ಅದು ತುಂಬ ಜನ ಕಸ್ಟಮರ್ಸು ನಮಗೆ ಚೆನ್ನಾಗಿ ಸೆಟ್ ಆಗಿದ್ದಾರೆ. ಸೊ ಇದನ್ನು ನಾವು ಇನ್ನೂ ಎಕ್ಸ್ಪೆನ್ಷನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ನಾವು ಒಂದು ಬೇಸ್ ಕಿಚನ್, ನಮ್ಮದು ಫಸ್ಟ್ 600 ಸ್ಕ್ವೇರ್ ಫೀಟಲ್ಲಿ ನಾವು ಕಿಚನ್ ಮಾಡಿದ್ವಿ ನಾವು ಇದನ್ನು. ಸೊ ಅದ್ರಲ್ಲಿ ನಮ್ಗೆ ಏನು ಆರ್ಡರ್ಸ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಅವರು ಪುಣ್ಯತಿಥಿಗೆ 1,000 kg ಪುಳಿಯೋಗರೆ ಕೇಳಿದ್ರು ನಮಗೆ. ಅವು ನಾವು ಕೊಡೋಕ್ಕಾಗಿಲ್ಲ. ನಾವೇನು ಮಾಡಿದ್ವಿ, ಗೊಜ್ಜು ಕೊಟ್ಬಿಟ್ವಿ. ನಾವು ಹತ್ತತ್ರ ಒಂದು 300-350 kg ಗೊಜ್ಜು ಕೊಟ್ಬಿಟ್ವಿ ನಾವು. ಗೊಜ್ಜು ಕೊಟ್ಬಿಟ್ಟ ಮೇಲೆ ಅವರು ಅದನ್ನ ಯಾವ ಥರ ಸಿಸ್ಟಮ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟು ಅವ್ರಿಗೆ ಆ ಥರ ತುಂಬ ಚೆನ್ನಾಗಿ ಅವರು ಮಾಡ್ಕೊಂಡ್ರು ಅವರು. ಸೊ ಈ ಥರ ಒಂದು ಸಿಸ್ಟಮಲ್ಲಿ ತುಂಬ ಆರ್ಡರ್ಸ್ ಕ್ಯಾನ್ಸಲ್ ಮಾಡಿಕೊಂಡು ನಾವು ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಒಂದು 2,500 ಸ್ಕ್ವೇರ್ ಫೀಟ್ ಕಿಚನ್ ಹೊಸದಾಗಿ ಮಾಡಿದ್ದೀವಿ. ಆ ಕಿಚನ್ನಿಂದ ತುಂಬ ಚೆನ್ನಾಗಿ ಫ್ರಾಂಚೈಸಿಗಳೆಲ್ಲ ಕೊಡ್ತಾ ಇದ್ದೀವಿ ಈಗ. ತುಂಬ ಜನಗಳು ಇವಾಗ ತೊಗೊಂಡು ಬರೀ 15-20 ಬಾಕ್ಸಸ್ ಪುಳಿಯೋಗರೆ ತೊಗೊಂಡವ್ರು ಇವತ್ತಿನ 150-200 ಪ್ಯಾಕೆಟ್ಸ್ ಬಾಕ್ಸಸ್ ತೊಗೊಂಡೋಗಿ ಸೇಲ್ ಮಾಡ್ತಾ ಇದ್ದಾರೆ. ಒಳ್ಳೆ ಅವರು ವಿತೌಟ್ ಇನ್ವೆಸ್ಟ್ಮೆಂಟ್ ಅವರು ಅರ್ನಿಂಗ್ ಮಾಡ್ಕೊತಾ ಇದ್ದಾರೆ. ನಾವು ಸದ್ಯಕ್ಕೆ ಇವಾಗ ಪ್ರೆಸೆಂಟ್ ಯಾವುದೇ ಫ್ರಾಂಚೈಸಿ ₹1 ಅಡ್ವಾನ್ಸ್ ಥರ ತಗೋತಾ ಇಲ್ಲ. ನಾವು ನಮ್ಮ ಎಸ್ಟಾಬ್ಲಿಷ್ ಆಗಲಿ ಅಂತ ನಾವು ಅದೇ ಥರ ಫ್ರೀ ಆಫ್ ಕಾಸ್ಟೇ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಅವರು ತುಂಬ ಚೆನ್ನಾಗಿ ಹೋಗ್ತಾ ಇದೆ ರೆಸ್ಪಾನ್ಸು. ಇನ್ನು ಒಂದು ತಿಂಗಳು 2 ತಿಂಗಳಲ್ಲಿ ಒಂದು 20 ರಿಂದ 30 ಕಡೆ ಮಾಡಬೇಕು ಅಂತ ಪ್ಲಾನ್ ಇದೆ ನಮ್ಮದು. ಎಲ್ಲ ಈ ಥರ ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ. ಗೊಜ್ಜು ತುಂಬ ಚೆನ್ನಾಗಿ ಸೇಲ್ ಆಗ್ತಾ ಇದೆ ನಮಗೆ. ಫಸ್ಟು ಜಯನಗರದಲ್ಲಿ ಒಬ್ಬರು ಮಾಡ್ತಾವ್ರೆ ಇವಾಗ. ಆಮೇಲೆ ಅಕ್ಸೆಂಚರ್ ನಮ್ಮದು ಒಬ್ರು ತೊಗೊಂಡೋಗಿ ಸೇಲ್ ಮಾಡ್ತಾವ್ರೆ. ಅವರು ಪರ್ ಡೇ ಸ್ಟಾರ್ಟ್ ಮಾಡಿ 20-22 ಬಾಕ್ಸ್ ತೊಗೊಂಡೋಗಿದ್ದವರು ಇವತ್ತಿಂದ 150-180 200 ಬಾಕ್ಸ್ಗಳು ತೊಗೊಂಡೋಗಿ ನಮಗೆ ಸೇಲ್ ಮಾಡ್ತಾವ್ರೆ. 10 ಗಂಟೆಗೆಲ್ಲ ಟೋಟಲಿ ಅವ್ರದ್ದು ಕ್ಲೋಸ್ ಆಗ್ತಾ ಇದೆ. ಇದರಲ್ಲಿ ಹೈಲಿ ಪ್ರಾಫಿಟ್ ಅವರಿಗೆ. ಅದರಲ್ಲಿ ಒಂದೇನು ಅಂದರೆ ಅವ್ರಿಗೆಲ್ಲೂ ನೀರಿನ ಇನ್ವೆಸ್ಟ್ಮೆಂಟ್ ಇಲ್ಲ, ಒಂದು ಅಂಗಡಿಗೆ ಅಡ್ವಾನ್ಸ್ ಕೊಡೋಂಗಿಲ್ಲ, ಬಾಡಿಗೆ ಕೊಡೋಂಗಿಲ್ಲ, ಆಮೇಲೆ ಮ್ಯಾನ್ ಪವರ್ ಇಟ್ಕೊಳಂಗಿಲ್ಲ.
ಆಮೇಲೆ ಗಲೀಜಾಗುತ್ತೆ ಅಂತ ಕಸ ಗುಡಿಸೋದೇ ಕ್ಲೀನ್ ಮಾಡೋದಿಲ್ಲ, ಕೈ ತೊಳೆಯೋದಿಲ್ಲ, ಏನೂ ಇರಲ್ಲ. ಸೊ ಅಂಥ ಕಡೆ ಕ್ಲೆನ್ಲಿನೆಸ್ ಆ್ಯಂಡ್ ಹೈಜಿನಿಕ್ ತುಂಬ ಮೇಂಟೈನ್ ಆಗುತ್ತೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ನಮ್ದು ಟೇಕ್ ಅವೇ ಸಿಸ್ಟಮ್ ನಾವು ಏನು ಕೊಡ್ತೀವೋ ಅದನ್ನ ಹಂಗೆ ಸೇಲ್ ಮಾಡ್ತಾರೆ. ಒಂದು 1,000 ರೂಪಾಯಿ ಪರ್ ಡೇ, 3 ಅವರ್ಸ್ಗೆ 1,000 ರೂಪಾಯಿ ದುಡಿತಾರೆ. ₹1 ಇನ್ವೆಸ್ಟ್ಮೆಂಟ್ ಇಲ್ಲದೆ 1,000 ರೂಪಾಯಿ ತಗೋತಾ ಇದ್ದಾರೆ. ತಿಂಗಳಿಗೆ 30,000 ರೂಪಾಯಿ ರೈಸ್ ಅಂದ್ರೆ ಕಂಪ್ಲೀಟ್ ಎಲ್ಲ ನಾವು ಕೊಟ್ಬಿಡ್ತೀವಿ. ರೆಡಿ ಟು ಇಟ್ ಸುಮ್ಮನೆ ತಗೊಂಡೋಗೋದು, ಮನೆಗೆ ತಗೊಂಡೋಗಿ ಎಲ್ಲ ತಗೋಬೋದು. ಇನ್ನೊಂದು ಏನು ಅಂದರೆ ಆ ಕಂಟೈನರ್ಗೆ ಒಂದು ಪ್ಲಾಸ್ಟಿಕ್ ವುಡ್ ಸ್ಪೂನ್ ಕೊಡ್ತೀವಿ, ಒಂದು ಟಿಶ್ಯೂ ಪೇಪರ್ ಕೊಡ್ತೀವಿ ನಾವು. ಸೊ ಎಲ್ಲೇ ಕುತ್ಕೊಂಡು ತಿಂದ್ರು ಕ್ಲೀನ್ ಕೈ ಹೊಸ್ಕೊಂಡು ಹೋಗ್ಬಿಡ್ಬೋದು. ಮತ್ತೆ ಇನ್ನು ನನಗೆ ಲಾರ್ಜ್ ಸ್ಕೇಲಲ್ಲಿ ಗೊಜ್ಜು ಬೇಕು ಕೊಡ್ತೀವಿ ಸರ್ ಅಂತ ಅಂದಾಗ ಸೊ ಎಷ್ಟು ದಿನ ಮುಂಚೆ ಹೇಳಬೇಕಾಗತ್ತೆ? ಏನಿಲ್ಲ, 2 ದಿನ ಮೊದಲೇ ಎಲ್ಲ ಸಾಕು ನಮಗೆ. 2 ದಿನ ಆಲ್ಮೋಸ್ಟ್ ಡೈಲಿ 50 kg ಪ್ರಿಪರೇಷನ್ ಮಾಡ್ತಾ ಇರ್ತೀವಿ ನಾವು. ಡೈಲಿ 50 kg ಪುಳಿಯೋಗರೆ ಪ್ರೊಡಕ್ಷನ್ ಇಲ್ಲಿ ಅಲ್ಲ, 50ರಿಂದ 70 kg ಹೋಗುತ್ತೆ. ನಮ್ಮ ಕೌಂಟ್ರಿಗೆ ಒಂದು 20 kg ಹೋಗುತ್ತೆ. 45ರಿಂದ 50 kg ಔಟ್ಸೈಡ್ ಹೋಗುತ್ತೆ. ಔಟ್ಸೈಡ್ ಹೌದು. ಓಕೆ ಓಕೆ 60 kg ಡೆಫಿನೆಟ್ ಹೋಗುತ್ತೆ. ಟೋಟಲ್ ಆಗಿ 60 kg. ಓಕೆ ಓಕೆ ಫೈನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ. ಪುಳಿಯೋಗರೆ ಮನೆಯಲ್ಲಿ ಪುಳಿಯೋಗರೆ ತೊಗೊಂಡಿದ್ದೀವಿ. ತುಂಬ ದಿನ ಆಗಿತ್ತು ಪುಳಿಯೋಗರೆ ಟ್ರೈ ಮಾಡಿ. ನೋಡುವುದಕ್ಕೆ ಹೀಗಿದೆ, ಒಮ್ಮೆ ನೋಡಿ. ಚಟ್ನಿ ಕೊಡ್ತಾರೆ ಪುಳಿಯೋಗರೆ ಜೊತೆಗೆ, ಅದ್ಭುತವಾಗಿದೆ. ಎಳ್ಳು, ಕಡಲೆಬೀಜ, ಕರ್ಬೇವಿನ ಸೊಪ್ಪು ಇಷ್ಟು ಬಳಸಿರೋಂಥದ್ದು. ರೈಸ್ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ. ಘಮ ಘಮ ಅಂತ ಇದೆ. ಪುಳಿಯೋಗರೆ ಅಂದ್ರೇ ಆಗಲ್ಲ, ಆ ರೇಂಜಿಗೆ ಘಮ ಬರುತ್ತೆ. ಪುಳಿಯೋಗರೆ ಅಂದ್ರೇ ಏನೋ ಒಂಥರ ಖುಷಿ, ಅದ್ಭುತವಾಗಿರುತ್ತೆ. ಟೇಸ್ಟ್ ಅಂತೂ ಭಯಂಕರ ಬೆಂಕಿ ಟೇಸ್ಟ್ ಇರುತ್ತೆ. ಸೊ ಪುಳಿಯೋಗರೆ ಅಂತೂ ಸಕ್ಕತ್ತಾಗಿದೆ, ನನಗಂತೂ ಬಹಳ ಇಷ್ಟ ಆಯಿತು. ಆ ಉಪ್ಪು, ಹುಳಿ, ಖಾರ, ಆ ಸಿಹಿ, ಆ ಬೆಲ್ಲದ ಸ್ವೀಟ್ ಇರುತ್ತಲ್ಲ ಅದು ಬಹಳ ಇಷ್ಟ ಆಗುತ್ತೆ. ಮತ್ತು ಆ ಹುಣಸೆಹಣ್ಣಿನ ಹುಳಿ ಅದು ತುಂಬ ಇಷ್ಟ ಆಗುತ್ತೆ. ಮತ್ತು ಇನ್ನು ಕಡಲೆಬೀಜ ನಾನಿದ್ದೀನಿ ಅಂತ ಅದು ಅವಾಗವಾಗ ತೋರಿಸ್ಕೊಳ್ಳುತ್ತೆ. ಮತ್ತು ಇನ್ನು ಕರ್ಬೇವಿನ ಸೊಪ್ಪಿನ ಘಮ ಬರುತ್ತೆ. ಚಟ್ನಿ ಜೊತೆಲೂ ಟ್ರೈ ಮಾಡ್ಬೋದು. ನನಗೇನೋ ಹಾಗೆ ಟ್ರೈ ಮಾಡಬೇಕು, ಯಾವುದೇ ಒಂದಾಗಲಿ. ಚಿತ್ರಾನ್ನ ಅಂದಾಗ ಚಿತ್ರಾನ್ನ ಹಾಗೆ ತಿನ್ನಬೇಕು, ಪುಳಿಯೋಗರೆ ಅಂದಾಗ ಪುಳಿಯೋಗರೆನ ಹಾಗೆ ತಿನ್ನಬೇಕು. ಚಟ್ನಿ ಜೊತೆ ತಿನ್ನೋಂಥ ಅವಶ್ಯಕತೆ ಬರೋಲ್ಲ, ಯಾಕಂದರೆ ಆ ಟೇಸ್ಟ್ ಹಂಗಿರುತ್ತೆ. ನಾವು ಅದರದ್ದು ಸವಿಬೇಕು ಅಂದಾಗ ಚಟ್ನಿ ಜೊತೆ ಹೋಗಬಾರ್ದು, ನಾವು ಹಾಗೆ ತಿನ್ನಬೇಕು. ಸೊ ಸಕ್ಕತ್ತಾಗಿದೆ, ನನಗಂತೂ ಬಹಳ ಇಷ್ಟ ಆಯಿತು. ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂದರೆ ಈ ಟೇಸ್ಟ್ ಬರೋದಕ್ಕೆ ಒಂದು ಗಾಣದ ಎಣ್ಣೆ ಬಳಸ್ತಾರಂತೆ. ಆ ಗಾಣದ ಎಣ್ಣೆಯಲ್ಲಿ ಬರೋಂಥ ರುಚಿನೇ ಬೇರೆ ಇರುತ್ತೆ. ಮತ್ತು ಇನ್ನು ಕಡಲೆಬೀಜ ಅಂತೂ ಜಾಸ್ತಿನೇ ಬಳಸಿರ್ತಾರೆ. ಪುಳಿಯೋಗರೆ ಅಂದಾಗ ನಾವು ಕಡಲೆಬೀಜ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಕಡಲೆಬೀಜ ಅಂತೂ ಜಾಸ್ತಿನೇ ಇರೋಂಥದ್ದು. ಇನ್ನು ಬೆಲ್ಲ ಅಂತ ಬಂದಾಗ ಸೊ ಆರ್ಗ್ಯಾನಿಕ್ ಬೆಲ್ಲನೇ ಬಳಸ್ತಾರಂತೆ. ಈ ರೀತಿ ಒಳ್ಳೊಳ್ಳೆ ಪದಾರ್ಥಗಳು ಬಳಸಿದಾಗ ಒಳ್ಳೆ ಔಟ್ಪುಟ್ ಸಿಗುತ್ತೆ, ಒಳ್ಳೆ ರುಚಿ ಸಿಗುತ್ತೆ. ಪುಳಿಯೋಗರೆಗೆ ಸ್ವಲ್ಪ ಸಾಸಿವೆ ಜಾಸ್ತಿ ಬೇಕೇ ಬೇಕಾಗುತ್ತೆ. ಸಾಸಿವೆ ಮತ್ತು ಎಳ್ಳು ಇದು ಜಾಸ್ತಿ ಬಳಸೋಂಥದ್ದು. ಸೂಪರ್, ನನಗಂತೂ ಬಹಳ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.